ಪ್ರಮುಖವಾದಂತಹ ಬೆಳವಣಿಗೆ ಅಂತಂದ್ರೆ ಜೈಲಿನಿಂದ ರಿಲೀಸ್ ಆದರೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ತಿಮ್ಮಾರೋಡಿಗೆ ನೋಟಿಸ್ ನೀಡೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಬೆಳ್ತಂಗಡಿ ಪೊಲೀಸರು ತಿಮ್ಮಾರೋಡಿಗೆ ನೋಟಿಸ್ ನೀಡೋದಕ್ಕೆ ಸಜ್ಜಾಗಿರು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಆರೋಪದಡಿ ಎಫ್ಐಆರ್ ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿದೆ. ಎಫ್ಐಆರ್ ತಿಮ್ಮಾರೋಡಿ, ಗಿರೀಶ್ ಮಟ್ಟಣ್ಣನವರ್ ಮತ್ತು ಜಯಂತ್ ಟಿ ಸೇರಿದಂತೆ ಹಲವರ ಮೇಲೆ ದಾಖಲಾಗಿರುವಂತಹ ಪ್ರಕರಣ ಇದೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ನಿನ್ನೆಯಷ್ಟೇ BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಂತಹ ಆರೋಪದಡಿ ಏನು ಅರೆಸ್ಟ್ ಆಗಿದ್ರು ತಿಮ್ಮಾರೋಡಿ. ಆ ಪ್ರಕರಣದಲ್ಲಿ ಅವರಿಗೆ ಬೇಲ್ ಸಿಕ್ತು, ಬೇಲಿಂದ ರಿಲೀಸ್ ಆದ್ರು. ಆದರೆ ಈಗ ಮತ್ತೆ ಸಂಕಷ್ಟ. ಇದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಆರೋಪದಡಿ ಆದಂತಹ ಪ್ರಕರಣ. ಎಫ್ಐಆರ್ ದಾಖಲಾಗಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಅದು. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ಪೃಥ್ವಿ, ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ನಿನ್ನಷ್ಟೇ ರಿಲೀಸ್ ಆಗ್ತಾರೆ ಒಂದು ಪ್ರಕರಣದಲ್ಲಿ. ಅದು BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಂತಹ ಆರೋಪ. ಆದ್ರೆ ಈಗ ನೋಡ್ತಾ ಹೋದ್ರೆ ಮತ್ತೊಂದು ನೋಟಿಸ್ ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಪೊಲೀಸರು ಅಂತ. ಇದು ಏನೇನು ಅಂಶಗಳನ್ನ ಒಳಗೊಂಡಿದೆ? ಯಾವ ರೀತಿಯಲ್ಲಿ ಅವರ ಕರ್ತವ್ಯಕ್ಕೆ, ಪೊಲೀಸರ ಕರ್ತವ್ಯಕ್ಕೆ ಇವರೆಲ್ಲ ಅಡ್ಡಿಪಡಿಸರು ಅನ್ನುವಂಥದ್ದು ಈಗ ಕೇಳಿ ಬಂದಿರೋ ಆರೋಪ ಅಂತ. ಪ್ರತಿಮಾ, ಉಡುಪಿಯ ಏನು ಬ್ರಹ್ಮಾವರ ಪೊಲೀಸರು ತಿಮ್ಮಾರೋಡಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಅವರ ಮನೆಗೆ ಹೋಗ್ತಾರೆ. ಮಹೇಶ್ ಶೆಟ್ಟಿಯ ತಿಮ್ಮಾರೋಡಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಅರೆಸ್ಟ್ಗೆ ಅವರು ಸಹಕರಿಸೋದಿಲ್ಲ. ಮನೆಯಿಂದ ಎಷ್ಟೊತ್ತಾದರೂ ಹೊರಗಡೆ ಬರೋದಿಲ್ಲ. ಸೊ ಆ ಮನೆಯ ಹೊರಗಡೆ ಏನು ಗಿರೀಶ್ ಮಟ್ಟಣ್ಣನವರು, ಜಯಂತ್ ಸೇರಿದಂತೆ 10 ಜನರು ಅವ್ರನ್ನ ತಡೀತಾರೆ. ಪೊಲೀಸವ್ರನ್ನ ಹೋಗಲಿಕ್ಕೆ ಬಿಡೋದಿಲ್ಲ, ಅಡ್ವೊಕೇಟ್ಗಳು ತಡೀತಾರೆ. ಸೊ ಇಲ್ಲಿ ಕರ್ತವ್ಯಕ್ಕೆ ಅಡ್ಡಿಯಾಗಿದೆ ಅಂತ ಹೇಳಿ ಪೊಲೀಸರು ಒಂದು ಪ್ರಕರಣವನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ರು. ಅಂದರೆ ಬ್ರಹ್ಮಾವರ PSI ಬಂದು ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ FIR ಮಾಡಿದ್ರು. FIR ನಲ್ಲಿ ಕರ್ತವ್ಯಕ್ಕೆ, ಅಂದ್ರೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಸೆಕ್ಷನ್ ಅನ್ನು ಹಾಕೊಂಡಿದ್ರು. ಇದು ನಾನ್ ಬೇಲೇಬಲ್ ಕೇಸ್ ಆಗಿರುತ್ತೆ. ಸೊ ಆ ವಿಚಾರದಲ್ಲಿ ಈಗ ಗಿರೀಶ್ ಮಟ್ಟಣ್ಣನವರಿಗೆ ನಿನ್ನೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಮಾಡಿದ್ದಾರೆ. ಸೊ ಆ ಪ್ರಕರಣದಲ್ಲಿ ಇನ್ನು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಮತ್ತೆ ಜಯಂತ್ ಇವರದೆಲ್ಲ ವಿಚಾರಣೆ ಬಾಕಿ ಇರುತ್ತೆ. ಸೊ ಅದರಿಂದ ಅವರಿಗೂ ಕೂಡ ನೋಟಿಸ್ ಕೊಟ್ಟು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸರು ಮತ್ತೆ ಕರೆದು ವಿಚಾರಣೆಯನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಈ ಒಂದು ಪ್ರಕರಣದಲ್ಲಿ ಕೇವಲ ವಿಚಾರಣೆಯನ್ನ ಮಾಡುವಂತದಲ್ಲ, ಬಂಧಿಸುವಂತಹ ಅವಕಾಶ ಕೂಡ ಇರುತ್ತೆ. ಯಾಕೆಂತ ಹೇಳಿದ್ರೆ ಎಕ್ಸಾಂಪಲ್ ನಾವು ನೋಡಬಹುದಾಗಿದೆ. ಇದೇ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನು ಆ ರಸ್ತೆಯಲ್ಲಿ ಹೋಗ್ತಾ ಇದ್ರು, ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣಾ ಲಿಮಿಟ್ಸ್ ನಲ್ಲಿ, ಉಡುಪಿಯ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣಾ ಲಿಮಿಟ್ಸ್ ನಲ್ಲಿ ಅಡಿಷನಲ್ SP ಕಾರ್ಗೆ ಹಿಂದ್ಗಡೆಯಿಂದ ಹೋಗ್ತಾ ಇದ್ದಂತಹ ಕಾರು ಡಿಕ್ಕಿ ಆಗುತ್ತೆ. ಸೊ ಅಲ್ಲಿ ವಾಗ್ವಾದಗಳು ನಡೆಯುತ್ತೆ. ಆಗ 3 ಜನ ಯುವಕರನ್ನ ಕರ್ತವ್ಯಕ್ಕೆ, ಅಂದ್ರೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿ ಇಮಿಡಿಯೇಟ್ ಸ್ಪಾಟ್ ನಲ್ಲೇ ಅರೆಸ್ಟ್ ಮಾಡ್ತಾರೆ. ಅವರಿಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ, ಅವ್ರು ಜೈಲಿನಲ್ಲೇ ಇದ್ದಾರೆ. ಸೊ ಅದರಿಂದ ಈ ಸೆಕ್ಷನ್ ನಲ್ಲಿ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಇರೋದ್ರಿಂದ ಈಗ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂತದ್ದು. ಈ ಪ್ರಕರಣದಲ್ಲಿ ಕೇವಲ ವಿಚಾರಣೆ ಮಾಡಿ ಬಿಡ್ತಾರಾ ಇಲ್ಲ ಅರೆಸ್ಟ್ ಮಾಡ್ತಾರಾ, ಅದು ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿದೆ. ಪ್ರತಿಮಾ. ಎಸ್ ಪೃಥ್ವಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಈಗ ಜೈಲಿಂದ ರಿಲೀಸ್ ಆದ್ರೂ ತಿಮ್ಮಾರೋಡಿಗೆ ಸಂಕಷ್ಟ ಎದುರಾಗಿದೆ. ಇನ್ನು